ಇದು ಪಾಂಡವಪುರ ತಾಲೂಕು ಕಾಳೆನಹಳ್ಳಿ ಗ್ರಾಮದಲ್ಲಿ ವಿಶ್ವೇಶ್ವರಯ್ಯ ನಾಲೆ ಬುಗ ಕೇಳಿದ್ದೀರಾ? ಕಾಳೆನಹಳ್ಳಿ ಬುಗ ಅಂತ. ಬುಗನ ಇವತ್ತು ನೋಡೋಕೆ ಬಂದಿದ್ದೀವಿ. ನೋಡಿ ಸ್ನೇಹಿತರೆ, ಆ ಸ್ಕೂಟ್ರ್ ಹೋಗ್ತಾ ಇರೋದು ರಸ್ತೆ, ಇದೊಂದು ರಸ್ತೆ. ಇದು ಕೂಡ ಒಂದು ಟನಲ್ಗೆ ಹೋಗುವ ಮೆಟ್ಲುಗಳು. ಕೆಳಗಡೆ ಹೋಗಿ ಮೆಟ್ಲು ನೋಡಿ ಸ್ವಲ್ಪ ಭಯ ಆಯಿತು ಅದು ನೋಡೋಕ್ಕೆ. ಇದೆಲ್ಲ ಆದರೂ ಕ್ಲೀನ್ ಮಾಡಿಲ್ಲ ಕಾಲುವೆಗಳನ್ನ. ಒಳಗಡೆ ಇಳಿತಾ ಹೋಗ್ತಾ ಇದ್ರೆ ಟನಲ್ ಸ್ಟಾರ್ಟ್ ಇಲ್ಲಿಂದ ಸುಮಾರು ಒಂದು 3 ಕಿಲೋಮೀಟ್ರಷ್ಟು ಇದು ಒಳಗಡೆ ನೀರು ಹೋಗುತ್ತದೆ. ಎಲ್ಲ ಮೋಟ್ರ್ ಫಿಕ್ಸ್ ಮಾಡಿರ್ತಾರೆ. ಅಲ್ಲಿ ಎಷ್ಟು ಅಗಲ ಅದ ಕಾಲುವೆ, ಇಲ್ಲಿ ಎಷ್ಟದ ನೋಡ್ರಿ. ಫುಲ್ ಕಾಂಕ್ರೀಟೆ. ವಿಶ್ವೇಶ್ವರ ಕಟ್ಟಿರುವಂಥ ಕಾಂಕ್ರೀಟು ಒಂದೇ ಒಂಚೂರು ಕೂಡ ಬೇರ್ಪಟ್ಟಿಲ್ಲ ನೋಡಿ ಯಾವ ರೀತಿ ಇದೆ ಇದು ಸ್ನೇಹಿತರೆ. ಕೆಳಗಡೆ ಕಡಿಯಲ್ಲ ಕಣಪ್ಪ ನಾನು. ಫುಲ್ಲು ಗಾರೆ ಕಾಂಕ್ರೀಟ್ ಮಾಡಿದ್ದಾರೆ. ಅಲ್ಲಿ ಫೋಟೋದಾಗ ಅವನು ಇದು ಎಷ್ಟನೇ ಇಸ್ವಿಲಿ ಇದಾಯಿತು. ಅಲ್ಲಿ ಗರುಡ ಇದೆ ನೋಡಿ ಸ್ನೇಹಿತರೆ, ಗರುಡ ಚಿಹ್ನೆ ಕೂಡ ಇದೆ. ಇಲ್ಲಿಂದ ಸುಮಾರು ಇದು ಒಂದು 15 ಅಡಿ ಎತ್ತರ ಇದೆ ಆಳ. 20 ಅಡಿ ಬರ್ಬೋದೇನೋ ಮೋಸ್ಟ್ಲಿ. ಹಾಂ, ಹುಲಿಕೆರೆ ಟನಲ್ ಅಂತ ಹೆಸರಿದ್ಕೆ. ಸಾಧ್ಯವಾದಷ್ಟು ನೋಡ್ಕೊಳ್ಳಿ. ಜೂನ್ 1928ರಿಂದ ಕಂಪ್ಲೀಟ್ ಆಗಿರೋದು ಅಕ್ಟೋಬರ್ 1931. ಕಾಣಿಸ್ತಿದೆ ಸ್ನೇಹಿತರೆ ಟನಲ್. ದಿವಾನ್ ಶ್ರೀ ಮಿರ್ಜಾ ಇಸ್ಮಾಯಿಲ್ ಅವರು ಮತ್ತು ವಿಶ್ವೇಶ್ವರಯ್ಯನವರು ಮತ್ತು ಯಾರು ಇಂಜಿನಿಯರಲ್ಲಿ ಸಿಸ್ಚಾರ್ ಅಂತ ಒಂದು BA ಇದೆ, BTech ಮಾಡಿರೋರು. BE ಶ್ರೀನಿವಾಸು ಅಯ್ಯರು ಮತ್ತು ಕೃಷ್ಣಸ್ವಾಮಿ ಅವತ್ತು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂದರೆ. ಮತ್ತು ಮೊದಲನೇದಾಗಿ ಶ್ರೀ ಕೃಷ್ಣರಾಜ ಒಡೆಯರ್ ಅವ್ರದ್ದು ಬಹುದೊಡ್ಡ ಕೊಡುಗೆ. ಕನ್ಸ್ಟ್ರಕ್ಷನ್ ಡ್ಯೂರಿಂಗ್ ದ ರಿಚನ್ ಆಫ್ ದಿಸ್ ವೆಂಚರ್ಸ್ ಶ್ರೀ ಕೃಷ್ಣರಾಜ ಒಡೆಯರ್ ಬಹದ್ದೂರ್ ಮಹಾರಾಜ್ ಆಫ್ ಮೈಸೂರು ಅವರು ಮಾಡಿರುವಂಥ ತುಂಬ ಅಚ್ಚುಕಟ್ಟಾಗಿ ಇವತ್ತು ಕೂಡ ಒಂದು ಕಲ್ಲು ಬಿರುಕ್ಬಿಟ್ಟಿಲ್ಲ, ಒಂದು ಗೋಡೆನೂ ಬಿರುಕ್ಬಿಟ್ಟಿಲ್ಲ ನೋಡಿ ಸ್ನೇಹಿತರೆ. ಎಷ್ಟು ವಿಶಾಲವಾಗಿದೆ, ಅಚ್ಚುಕಟ್ಟಾಗಿ. ಒಳಗಡೆ ಲೈಟಿಂಗ್ಸ್ ಕೂಡ ಇದೆ. ಮತ್ತು ಫುಲ್ ಗಾರೆ ಕೆಳಗಡೆ. ಈಗಿನ ಕಾಂಕ್ರೀಟ್ಗಳಲ್ಲಿ 10 ವರ್ಷ ಆದಷ್ಟಕ್ಕೆಲ್ಲ ಬಿರುಕ್ಬಿಟ್ಕೊಂಡು ಚಪ್ಪಡಿ ಕಲ್ಲು ದಿಂಡ್ಗಲ್ಲು ಎಲ್ಲ ಬಿದ್ದೋಗಿರ್ತವೆ. ಈ 1928 30 28 31 ಕಟ್ಟಿರುವಂಥದ್ದು ಇವತ್ತು ಕೂಡ ಒಂದು ಗಾರೆ ಬಿರುಕ್ಬಿಟ್ಟಿಲ್ಲ.
ಅದು ಬಂಡೆಗಳ ಮಧ್ಯದ ಕಟ್ಟಿರುವಂಥದ್ದು, ಬಂಡೆಗಳನ್ನ ಕೊರೆದು ಮಾಡಿರುವಂಥದ್ದು. ಹಾಂ, ಎಲ್ಲ ಗದ್ದೆಗಳಿಗೆ ನೀರೇ ಬಿಟ್ಟಿರ್ತಾರಲ್ಲ, ಅದು ಮಳೆ ಹನಿ ಜರಿಯಾಗಿ ಹರಿತಾ ಇರೋದು ಇದು. ಇದಕ್ಕೆ ಕಾಳೇನಹಳ್ಳಿ ಟನಲ್ ಎಂದು ಕರೆಯುತ್ತಾರೆ. ಇದು ಸ್ಟಾರ್ಟಿಂಗು, ಕ್ಲೋಸಿಂಗು ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಥರದ ಅಪರೂಪ ತಾಣಗಳನ್ನ ಭೇಟಿ ಕೊಟ್ಟು ವೀಕ್ಷಣೆ ಮಾಡಿ ನಮ್ಮ ಪೂರ್ವಿಕರು ಮಾಡಿರುವಂತಹ ದೊಡ್ಡ ಸಾಧನೆಗಳು ಇವೆಲ್ಲ, ಮರೀಲಿಕ್ಕೆ ಆಗಲ್ಲ. ನೋಡಿ ಸ್ನೇಹಿತರೆ, ಎಷ್ಟು ಒಳಗಡೆ ಭೂಮಿ ಕೊರೆದು ನೀರನ್ನು ತಗೊಂಡೋಗಿದ್ದಾರೆ. ಈ ಬುಗ ಇದೆಯಲ್ಲ, ಬುಗ ಸುಮಾರು 3-4 ಕಿಲೋಮೀಟ್ರಷ್ಟು ಭೂಮಿ ಒಳಗಡೆನೇ ಹೋಗಿದೆ. ಮೇಲ್ಗಡೆ ಮನೆಗಳಿದೆ, ಗದ್ದೆಗಳಿದೆ, ಎಲ್ಲ ಇದೆ, ಗ್ರಾಮಗಳವೆ. ಹಾಂ, ನೋಡಿ ಸ್ನೇಹಿತರೆ, 41,195 ಮೀಟ್ರ್ ಇದೆ ಉದ್ದ, ಟನ್ನಲ್ ಉದ್ದ ಒಳಗಡೆ. ಓಕೆ, ನೆಕ್ಸ್ಟು ಇದು ಓಪನಿಂಗು, ಕ್ಲೋಸಿಂಗ್ನ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ಥರ ಅಪರೂಪದ ವೀಡಿಯೋಗಳಿಗಾಗಿ ಮಂಚೇಗೌಡ KM ಆರ್ಗ್ಯಾನಿಕ್ ಫಾರ್ಮರ್ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ. ಈ ಥರ ವೀಡಿಯೋಗಳನ್ನ ಅವಾಗ ಹಾಕ್ತಾಯಿರ್ತೀನಿ, ಮನೆಯಲ್ಲೇ ಕೂತು ನೋಡ್ತಾಯಿರಿ. ಇದು